ಬೆಳಗ್ಗೆ ತಿಂಡಿ ಅಥವಾ ಮಧ್ಯಾಹ್ನದ ಊಟದ ಸಮಯಕ್ಕೆ 7 ತಿಂಗಳ ಪಾಪುವಿಂದ ಹಿಡಿದು ಎಲ್ಲ ವಯಸ್ಸಿನ ಮಕ್ಕಳಿಗೂ ಮಾಡಿ ತಿನ್ನಿಸೋವಂಥ ಒಂದು ಹೆಲ್ತಿ ಆ್ಯಂಡ್ ಟೇಸ್ಟಿ ರೆಸಿಪಿ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಮಾಡೋದು ಯಾವ ರೀತಿ ಅಂತ ನೋಡೋಣ. ಈ ರೆಸಿಪಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 3 ಟೇಬಲ್ ಸ್ಪೂನ್ ಸಬ್ಬಕ್ಕಿನ 15 ನಿಮಿಷ ಮುಂಚೆ ನೆನೆಸಿಟ್ಕೊಂಡಿದ್ದೆ. ಈಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ನೆನೆಸಿಟ್ಕೊಂಡಿರುವಂಥ ಸಬ್ಬಕ್ಕಿ, ಅರ್ಧ ಆ್ಯಪಲ್, ಒಂದು ಖರ್ಜೂರನ ಬೀಜ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇದರ ಜೊತೆಗೇ 1 ಕಪ್ ನೀರು ಸೇರಿಸ್ಬಿಟ್ಟು 7 ರಿಂದ 8 ನಿಮಿಷ ಈ ಸಬ್ಬಕ್ಕಿ ಮತ್ತು ಆ್ಯಪಲ್ನ ಮೀಡಿಯಂ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ಬೇಕು. ಸಬ್ಬಕ್ಕಿ ಮಕ್ಕಳಿಗೆ ತಂಪಾಗಿರೋದ್ರಿಂದ ಇದನ್ನು ರಾತ್ರಿ ಟೈಮಲ್ಲಿ ತಿನ್ನಿಸಬಾರ್ದು, ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಟೈಮಲ್ಲಿ ತಿನ್ನಿಸ್ಬೇಕು. ನಾವಿದರಲ್ಲಿ ಖರ್ಜೂರ ಸೇರಿಸಿ ಮಾಡೋದ್ರಿಂದ ಮಕ್ಕಳಿಗೆ ಕೋಲ್ಡ್ ಆಗೋದಿಲ್ಲ. ಈ ರೆಸಿಪಿನ ಮಗುಗೆ ಪ್ರತಿದಿನ ತಿನ್ನಿಸಬಾರ್ದು, ವಾರದಲ್ಲಿ 1 ಅಥವಾ 2 ದಿನ ಮಾಡಿ ತಿನ್ನಿಸಿದ್ರೆ ಸಾಕು. ನೋಡಿ, ಕರೆಕ್ಟಾಗಿ 7-8 ನಿಮಿಷಕ್ಕೆ ನಾವು ಸೇರಿಸಿರುವಂಥ ಸಬ್ಬಕ್ಕಿ ಮತ್ತು ಆ್ಯಪಲ್ ಚೆನ್ನಾಗಿ ಬೆಂದಿರುತ್ತೆ. ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಬ್ಲೆಂಡರ್ ಜಾರ್ಗೆ ಸೇರಿಸ್ಕೊಂಡು 4 ಟೇಬಲ್ ಸ್ಪೂನ್ ಫ್ರೆಶ್ ಆಗಿರುವಂಥ ತೆಂಗಿನ ಹಾಲು ಸೇರಿಸ್ಕೊಳ್ತಾ ಇದ್ದೀನಿ. 7 ತಿಂಗಳ ಪಾಪುಗೆ ತಿನ್ನಿಸ್ತೀರಾ ಅಂದರೆ ತೆಂಗಿನ ಹಾಲು ಸ್ಕಿಪ್ ಮಾಡ್ಕೊಳ್ಳಿ. 8 ತಿಂಗಳ ಪಾಪುವಿಂದ ನೀವು ಈ ತೆಂಗಿನ ಹಾಲನ್ನ ಉಪಯೋಗಿಸ್ಬೋದು. ಈಗ ಇದನ್ನು ಬ್ಲೆಂಡ್ ಮಾಡಿಕೊಂಡು ಒಂದು ಸರ್ವಿಂಗ್ ಬೌಲ್ಗೆ ಸೇರಿಸ್ಕೊಂಡ್ರೆ ತುಂಬ ರುಚಿಯಾಗಿರುವಂಥ ಹೆಲ್ತಿಯಾದ ಸಾಗು ಆ್ಯಪಲ್ ಕೀರ್ ರೆಡಿಯಾಗುತ್ತೆ. ನಾನು ಆಗಲೇ ತಿಳಿಸ್ದಾಗೆ ಇದನ್ನು ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಟೈಮಲ್ಲಿ ಮಾಡಿ ತಿನ್ನಿಸಿ, ವಾರದಲ್ಲಿ 1 ಅಥವಾ 2 ದಿನ ಮಾಡಿ ತಿನ್ನಿಸಿದ್ರೆ ಸಾಕು. ಸೊ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.